ಟಿ ನರಸೀಪುರ ತಾಲೂಕಿನ ರಂಗಸಮುದ್ರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಸದ್ಯ ಸಂಘದ ನೂತನ ಅಧ್ಯಕ್ಷರಾಗಿ ಬಳ್ಳಾರಿಗೌಡ, ಉಪಾಧ್ಯಕ್ಷರಾಗಿ ನಿಂಗಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಚಿಕ್ಕರೇವಣ್ಣ ಬಣಕ್ಕೆ ಅಭೂತಪೂರ್ವ ಜಯ ಲಭಿಸಿದೆ. ಇನ್ನು ಚುನಾವಣೆ ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ವೆಂಕಟೇಶ್, ಈ ಬಾರಿ ಬಳ್ಳಾರಿಗೌಡರನ್ನು ಅಧ್ಯಕ್ಷರಾಗಿ, ನಿಂಗಪ್ಪ ಅವರನ್ನು ಉಪಾಧ್ಯಕ್ಷರಾಗಿ ಎಲ್ಲರ ಸಹಕಾರ ಪಡೆದು ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು. ಇದೇ ವೇಳೆ ಕಾಂಗ್ರೆಸ್ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿಸಿ ಸಂಭ್ರಮಿಸಿದರು. ಚುನಾವಣೆ ಇವತ್ತು 10/6 ಸಂಘದ ಅಧ್ಯಕ್ಷ ಚುನಾವಣೆಯನ್ನು 10/1/2024 ಚುನಾವಣೆ ಅಧ್ಯಕ್ಷ ಚುನಾವಣೆ ಟೈಮ್ ಫಿಕ್ಸ್ ಆಗಿತ್ತು. ಆಗ ನಾವು ಒಂದು ಊರಿನ ಒಡಂಬಡಿಕೆ ಥರದಲ್ಲಿ ನಾವು ಅಧ್ಯಕ್ಷ 15 ವರ್ಷದಿಂದ ನಾನೇ ಅಧ್ಯಕ್ಷ ಆಗಿದೆ. ಅದರಿಂದ ನಾವೇ ಸ್ವಯಂ ಪ್ರೇರಿತವಾಗಿ ನಮ್ಮ ಊರಿನ ನಮ್ಮ ಡೈರೆಕ್ಟರ್ಗಳಿಗೆ ವರ್ಷಕ್ಕೊಬ್ಬ ಉಪಾಧ್ಯಕ್ಷರು, ಅಧ್ಯಕ್ಷರು, ಉಪಾಧ್ಯಕ್ಷರನ್ನ 1 ವರ್ಷ 8 ತಿಂಗಳ ಆ ಥರ ಒಂದು ಅಧಿಕಾರ ಹಂಚಿಕೆ ಮಾಡಿದ್ದೇವೆ. ಅದರಿಂದ ಎಲ್ಲ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ನಾವು ಮಾಡಿದ್ದೇವೆ. ನಾವೀಗ ಡೈರಿ ಅಭಿವೃದ್ಧಿ ಈಗ BMC ಎಲ್ಲ ಐತೆ, ಅಲ್ಲಿ ಈಗ ಬಳ್ಳಾರಿಗೌಡರಿಗೆ ಅಧ್ಯಕ್ಷರು ಮಾಡಿದ್ದೀವಿ. ಈಗ ನೆಕ್ಸ್ಟ್ ನಿಂಗಪ್ಪ ಅವರು ಉಪಾಧ್ಯಕ್ಷರು ಮಾಡಿದ್ದೀವಿ. ನೆಕ್ಸ್ಟ್ ಅದೇ ಥರನೇ ಈಗ ಹೆಂಗೆ ಮಾತಾಡಿದ್ವಿ, ಒಂದು ನಮ್ಮ ಊರಿನ ಸಮ್ಮುಖ ನಮ್ಮ ಲೀಡರ್ಗಳ ಜೊತೆಲಿ ಮಾತಾಡಿದ್ವಿ. ಅದೇ ಥರನೇ ಎಲ್ಲರೂ ನಡ್ಕೋಬೇಕು ಅಂತ ನನ್ನ ಅನಿಸಿಕೆ. ರೈತರಿಗೆ ನೀವು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ? ರೈತರಿಗೆ ಈಗ SSP ಯೋಜನೆ ತಿರ್ಪುನ ಈಗ ಹಾಲು ಉತ್ಪಾದನೆ ಒಳ್ಳೆ ಕ್ವಾಲಿಟಿ ಕೊಟ್ಟಾಗ ಇದು ಒಳ್ಳೆ ಉಳಿತಾವನ ಬೆಲೆ, ಬೋನಸ್ಸು ಎಲ್ಲನೂ ಕೊಡಬೇಕು ರೈತರಿಗೆ. ಮತ್ತು ಲೋನ್ ಕೊಡಿಸ್ಬೇಕು, ಹೈನುಗಾರಿಕೆ ಜಾಸ್ತಿ ಆಗಬೇಕು ಅಂತ ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ ನಾವು ಒತ್ತಾಯ ಮೇರೆಗೆ ಹೇಳ್ಕೊಂಡು ಎಲ್ಲರಿಗೂ ಮಾಡಬೇಕು ಅಂತ ಒಂದು ಅಭಿಪ್ರಾಯ ಐತೆ.